ದಾಂಡೇಲಿಯಲ್ಲಿ ಮಾದಕ ಅಂಶದ ಮೇವಾ ಮೋದಕ್ ಮಾರಾಟ, ಅಂಗಡಿಯ ಮೇಲೆ ಪೊಲೀಸ್ ದಾಳಿ. ದಾಂಡೇಲಿ ನಗರದ ಪಟೇಲ್ ಸರ್ಕಲ್ ಹತ್ತಿರ ಜೆಎನ್ ರಸ್ತೆಯಲ್ಲಿರುವ ಎಸ್ಕೆ ಏಜೆನ್ಸಿ ಅಂಗಡಿಯಲ್ಲಿ ಮಾದಕ ಅಂಶ ಹೊಂದಿರುವ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಅಂಗಡಿ ಮಾಲೀಕನ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಈ ಬಗ್ಗೆ ಇಂದು ಶನಿವಾರ ರಾತ್ರಿ 9 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪಂಚರ ಸಮಕ್ಷಮ ಇಂದು ಶನಿವಾರ ಈ ದಾಳಿಯನ್ನು ನಡೆಸಲಾಯಿತು. ದಾಳಿಯ ವೇಳೆ ಅಂಗಡಿಯಲ್ಲಿ ಸನನ್ ಮೇವಾ ಮೋದಕ್ ಸ್ಪೆಷಲ್ ಎಂಬ ಹೆಸರಿನ ಉತ್ಪನ್ನದ ಪ್ಯಾಕೆಟ್ಗಳು ಪತ್ತೆಯಾದವು. ಆ ಪ್ಯಾಕೆಟ್ಗಳ ಮೇಲೆ ಕ್ಯಾನ್ಬಿಸ್ ಸಟಿವಾ ಅಂಶ ಇರುವುದಾಗಿ ನಮೂದಿಸಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಸೋಕೋ ಅಧಿಕಾರಿಗಳು ಪ್ರಾಥಮಿಕ ಪರೀಕ್ಷಾ ಕಿಟ್ ಮೂಲಕ ಮಾದರಿಗಳನ್ನು ಪರೀಕ್ಷಿಸಿದಾಗ ಮಾದಕ ಅಂಶ ಇರುವುದು ಪ್ರಾಥಮಿಕವಾಗಿ ದೃಢಪಟ್ಟಿದೆ. ಪೊಲೀಸರು ಒಟ್ಟು 10 ಬಾಕ್ಸ್ಗಳಿದ್ದ ಸುಮಾರು 1 ಕೆಜಿ 986 ಗ್ರಾಂ ತೂಕದ ವಸ್ತುಗಳನ್ನು ಪಂಚರ ಸಮಕ್ಷಮ ಜಪ್ತಿ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಆರೋಪಿ ನಿರ್ಮಲ್ ನಗರದ ನಿವಾಸಿಯಾಗಿರುವ ಸಂಜಯ್ ಮುರಳೀಧರ್ ಮಹೇಶ್ವರಿ ವಯಸ್ಸು 62 ಇವರ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಕಲಂ 20(ಬಿ) ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ದಾಳಿಯನ್ನು ಪಿಎಸ್ಐ ಕಿರಣ್ ಪಾಟೀಲ್ ಅವರ ನೇತೃತ್ವದ ತಂಡ ನಡೆಸಿದ್ದು, ಪ್ರಕರಣದ ಮುಂದಿನ ತನಿಖೆಯನ್ನು ಪಿಎಸ್ಐ ಅಮೀನ್ ಅತ್ತಾರ್ ಅವರು ಕೈಗೊಂಡಿದ್ದಾರೆ. ಈ ಮಾದಕ ವಸ್ತುಗಳ ಸರಬರಾಜು ಮತ್ತು ಮಾರಾಟ ಜಾಲದಲ್ಲಿ ಇತರರು ಭಾಗಿಯಾಗಿರುವ ಕುರಿತು ತನಿಖೆ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.